Namaste. Please subscribe. Jai Shri Ram. ಮುಳಬಾಗಿಲು ತಾಲೂಕಿನ ಗುಮ್ಮಲಾಪುರ ಗ್ರಾಮದಲ್ಲಿ ಶ್ರೀ ಗಂಗಮ್ಮ ಮತ್ತು ಶ್ರೀ ಮಾರಮ್ಮ ದೇವಿಯ ದೇವಾಲಯಗಳ ಶಿಲಾವಿಗ್ರಹಗಳ ಪ್ರತಿಷ್ಠಾಪನಾ ಮತ್ತು ಕುಂಭಾಭಿಷೇಕ ಮಹೋತ್ಸವ ಅತಿ ಶ್ರದ್ಧಾ ಭಕ್ತಿ ಮತ್ತು ವಿಜೃಂಭಣೆಯಿಂದ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು. ಈ ದೇವರ ಮಹೋತ್ಸವದಲ್ಲಿ ದೇವರಿಗೆ ಅಭಿಷೇಕ, ವಿಶೇಷ ಪೂಜೆ, ಚಂಡಿ ಹೋಮ, ಅಗ್ನಿಕುಂಡ ಹೋಮ, ವಿಶೇಷ ಹೂವಿನ ಅಲಂಕಾರ ಮಾಡಿ ದೇವಸ್ಥಾನವು ಅತ್ಯುತ್ತಮ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಈ ದೇವರ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮುಳಬಾಗಿಲು ಶಾಸಕರಾದ ಸಮೃದ್ಧಿ ವಿ ಮಂಜುನಾಥ್, ಕೋಲಾರ ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್, ಮಾಜಿ ಶಾಸಕ ಬಂಗಾರಪೇಟೆ ಬಿಪಿ ವೆಂಕಟಮುನಿಯಪ್ಪ, ನಗರಸಭೆ ಮಾಜಿ ಅಧ್ಯಕ್ಷ ಎಂಆರ್ ಮುರಳಿ, ಯುವ ಮುಖಂಡ ಗೊಲ್ಲಹಳ್ಳಿ ಜಗದೀಶ್, ಬಂಡಹಳ್ಳಿ ಲಕ್ಷ್ಮೀನಾರಾಯಣ, ಎನ್ಆರ್ ಸತ್ಯಣ್ಣ, ಕಾಂಗ್ರೆಸ್ ಮುಖಂಡರಾದ ಸರ್ವಜ್ಞಗೌಡ, ರಾಜೇಂದ್ರ ಗೌಡ, ಸೊನ್ನೇಗೌಡ, ವಿನೋದ್ ಕುಮಾರ್, ಗ್ರಾಮದ ಹಿರಿಯರಾದ ಬಾಲಕೃಷ್ಣೇಗೌಡ, ದೇವಾಲಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಟಿ ಸುಬ್ರಹ್ಮಣಿಗೌಡ, ಸದಸ್ಯರಾದ ಅಮರನಾರಾಯಣ, ಅಮರಪ್ಪ, ಸುಬ್ರಹ್ಮಣಿ, ರಾಧಾಕೃಷ್ಣ, ಗ್ರಾಮದ ಮುಖಂಡರು, ಹಿರಿಯರು, ಯುವಕರು, ಮಹಿಳೆಯರು, ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಈ ದೇವರ ಕಾರ್ಯಕ್ರಮದಲ್ಲಿ ದೇವಾಲಯಕ್ಕೆ ಬಂದ ಪ್ರತಿ ಭಕ್ತಾದಿಗಳಿಗೂ ಗುಮ್ಮಲಾಪುರ ಗ್ರಾಮದವರು ದೇವಸ್ಥಾನದ ವತಿಯಿಂದ ತಿರುಪತಿ ಲಾಡುಗಳನ್ನು ವಿತರಣೆ ಮಾಡಿದ್ದು ವಿಶೇಷವಾಗಿತ್ತು. ಹಾಗೂ ಎಲ್ಲ ಭಕ್ತಾದಿಗಳಿಗೂ ತೀರ್ಥ ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಮಾಡಲಾಯಿತು. ಹಾಗೂ ಎಲ್ಲ ನನ್ನ ತಾಯಿಗಳಿಗೆ, ವಿಶೇಷವಾಗಿ ಗುಮ್ಮಲಾಪುರ ಯುವ ಇವತ್ತು ಬಹುಶಃ ನನ್ನ ತಾಲೂಕಲ್ಲಿ ಇಷ್ಟು ಕಡೆ ಇರ್ತಕ್ಕಂಥ ತಾಯಿ ನೋಡಿ ಮಾರಮ್ಮ ತಾಯಿ ವಿಜೃಂಭಣೆಯಿಂದ ತಾಯಿ ಗುಡಿಯನ್ನು ಕಟ್ಟಿದ್ದೀನಿ. ಫಸ್ಟ್ ಟೈಮ್ ನನಗೆ ಗೊತ್ತಾಗಿಲ್ಲಿ ನಾನು ಕೇಳಿದ್ರಿ, ಇದೇ ಇಲ್ಲೇ ಕೇಳಿದ್ರಿ, ದೇವಸ್ಥಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಒಂದು ಸಹಾಯ ಬೇಕು ಅಂತ ಕೇಳಿದ್ರಿ. ನಾನು ಹೇಳಿದ್ರೆ ರಾಜಕಾರಣ ಮಾಡಬೇಕಲ್ಲ, ನೀವು ಸ್ಟಾರ್ಟ್ ಮಾಡಿ, ನಿಮ್ ಜೊತೆ ನಾನು ಗುಮ್ಮಲಾಪುರದಲ್ಲಿ ಊರಲ್ಲಿ ನಾನು ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ತಾಯಿ ನನಗೆ ಎಷ್ಟು ಶಕ್ತಿ ಕೊಟ್ಟ ಶಕ್ತಿ ಮೀರಿ ಸಹಾಯ ಮಾಡಿದೆ. ಲಾಸ್ಟ್ ಟೈಮ್ ನನ್ನ ಮನೆಗೆ ದೇವಸ್ಥಾನ ರೆಡಿ ಆಗಿದೆ, ನೀವೆಲ್ಲ ಕೊಟ್ಟು ತುಂಬಾ ಸಹಕಾರ ಸಹಾಯ ಮಾಡಿದ್ದಾರೆ. ಆದ್ರೆ ಲಾಸ್ಟ್ ಒಂದು ಬೇಡಿ ಇದೆ, ಆ ಬೇಡಿ ಮಾಡಬೇಕು ಬರೋಕೆ ಎಷ್ಟಾಗುತ್ತೆ ಅವತ್ತು 2 ಲಕ್ಷ ಬೇಡಿ ಕಡೆ ಮಾಡೋದು ನಮ್ಮ ಸೊ ಅದರಿಂದ ಏನು 1 ಲಕ್ಷ ಬ್ಯಾಲೆನ್ಸ್ ಅಮೌಂಟ್ ಅನ್ನು ನಾನು ಕೊಡ್ತಾ ಇದ್ದೆ. ನನ್ನ ಆ ತಾಯಿ ಮೇಲೆ ಇರ್ತಕ್ಕಂಥ ಹೊರೆಯನ್ನು ನಾನು ಇವತ್ತು ಇಳಿಸ್ಕೊಂಡಿದ್ದೀನಿ. ತಂದೆ ಕೇಳೋದು ಯಾವ ಜನ್ಮದ ಋಣಾನುಬಂಧನ ಗೊತ್ತಿಲ್ಲ, ಯಾವ ಜನ್ಮದ ಋಣಾನುಬಂಧ ಗೊತ್ತಿಲ್ಲ. ನಿಮ್ಮ ತಾಲೂಕಿಗೆ ಶಾಸಕನಾಗಿ ನಿಮ್ಮನ್ನೆಲ್ಲ ಬರ್ತಿದ್ದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಮಾರಮ್ಮ ತಾಯಿಗೆ ಒಂದೇ ನಾನು ಕೇಳ್ಕೊಂಡಿದ್ದು, ನನ್ನ ಗುಮ್ಮಲಾಪುರ ಜನತೆ ಎಲ್ಲ ಕುಟುಂಬದನ್ನ ಚೆನ್ನಾಗಿಡುವ ತಾಯಿ. ಸೊ ನನ್ನೆಲ್ಲ ಮುಳಬಾಗಿಲು ತಾಲೂಕಿನ ಜನ ಚೆನ್ನಾಗಿಡು ಅಂತ ಕೇಳ್ಕೊಂಡಿದ್ದೀನಿ. ಎಲ್ರಿಗೂ ಒಂದೇ ಹೇಳುದು, ಎಲೆಕ್ಷನ್ ಬಂದಾಗ ಮಾತ್ರ ಎಲೆಕ್ಷನ್ ಮಾಡ್ಕೊಂಡು ಓಟ್ ಹಾಕೊಂಡು ಮುಂದೆ ಮಿಕ್ಕಿದ್ದು ಊರು ಒಗ್ಗಟ್ಟು ಎಲ್ಲಿರ್ತದೆ. ಯಾರು ಊರ್ನ ಒಡೆಯಕ್ ಬರ್ತಾನೆ ಅವನು ಪ್ರಚಂಡ. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಬೇಕು, ಓಟ್ ಬಂದಾಗ ಓಟ್ ಹಾಕೊಬೇಕು. ಊರೊಬ್ಬ ಬಂದಾಗ, ಮಾರಮ್ಮ ಬಂದಾಗ ಆ ತಾಯಿಗೆಲ್ಲ ನಾವು ಒಂದೇ ಒಬ್ಬ, ಎಲ್ಲರೂ ಮಕ್ಕಳೇ. ಸೊ ಅದರಿಂದ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಂಡು ಹಬ್ಬ ಬಿಟ್ಟು ಊರ್ನ ಒಡೆಯಂತ ಕೆಲಸ ಯಾರು ಮಾಡ್ತಾರೋ ಅವನು ನಿಜವಾಗ್ಲೂ ಅವನು ಪ್ರಚಂಡ ಅಂತ ಹೇಳ್ಬೋದು. ಅದರಿಂದ ಎಲ್ರಿಗೂ ಒಳ್ಳೇದಾಗ್ಲಿ. ನನ್ನ ಇಷ್ಟು ಅದ್ದೂರಿಯ ಬರಮಾಡ್ಕೊಟ್ಟು ಈ ತಾಯಿ ದರ್ಶನ ಪಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ, ಎಲ್ಲ ನನ್ನ ಕುಟುಂಬದವ್ರಿಗೂ, ಗುಮ್ಮಲಾಪುರ ಎಲ್ಲ ಗ್ರಾಮಸ್ಥರಿಗೂ ಒಂದ್ಸ ಎಲ್ರಿಗೂ ಒಳ್ಳೇದಾಗುತ್ತೆ.